ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ವರುಣ್. ನಾನು ನಗರದ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಪೇಟೆಯ ಗದ್ದಲದಿಂದ ದೂರವಿರಲು ನಗರದ ಅಂಚಿನಲ್ಲಿರುವ ಒಂದು ಹಳೆಯ ಶೈಲಿಯ ತೋಟದ ಮನೆಯಲ್ಲಿ ಬಾಡಿಗೆಗೆ ಇದ್ದೇನೆ. ನಾನು ಇಲ್ಲಿಗೆ ಬಂದು 3 ವರ್ಷಗಳಾದವು. ಈ ಮನೆಯಲ್ಲಿ ಹಳೆಯ ಕಾಲದ ಕಿಟಕಿಗಳು, ಕಲ್ಲಿನ ಗೋಡೆಗಳಿದ್ದರೂ ನೆಮ್ಮದಿ ಇದೆ. ಆದರೆ ಪ್ರತಿ ವರ್ಷ ಮನೆ ಮಾಲೀಕರು ಬಾಡಿಗೆಯನ್ನು ಏರಿಸುತ್ತಲೇ ಇರುತ್ತಾರೆ. ನಗರಕ್ಕೆ ಹತ್ತಿರವಿರುವ ಹಸಿರು ಪ್ರದೇಶವಾದ್ದರಿಂದ ಬೇರೆ ದಾರಿಯಿಲ್ಲದೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ನಾನು ಈ ಮನೆಯನ್ನು ಬಿಡಲು ಮನಸ್ಸು ಮಾಡಿಲ್ಲ, ಏಕೆಂದರೆ ಪಕ್ಕದ ಮನೆಯಲ್ಲಿದ್ದ ಮೇಘನಾ ಎನ್ನುವ ಹುಡುಗಿಯ ಮೇಲೆ ನನಗೆ ಮನಸ್ಸಾಗಿತ್ತು. ಮೇಘನಾ ನೋಡಲು ತುಂಬಾ ಸುಂದರಿ, ಆದರೆ ಅವಳಿಗೆ ತಾನು ಇತರರಿಗಿಂತ ಸ್ವಲ್ಪ ಎತ್ತರ ಮತ್ತು ದಪ್ಪಗಿದ್ದೇನೆ ಎಂಬ ಕೀಳರಿಮೆ ಇತ್ತು. ಸದಾ ಗಂಭೀರವಾಗಿರುವ ಅವಳನ್ನು ನೋಡಲು ನನಗೆ ತುಂಬಾ ಇಷ್ಟ. ಅವಳು ಪ್ರತಿದಿನ ಸಂಜೆ ತನ್ನ ಮನೆಯ ಹಿತ್ತಲಿನಲ್ಲಿರುವ ಚಿಕ್ಕ ಜಿಮ್ನಲ್ಲಿ ತೂಕ ಇಳಿಸಲು ಕಷ್ಟಪಡುತ್ತಿದ್ದಳು. ನಾನು ಕೂಡ ಅವಳನ್ನು ನೋಡುವ ಸಲುವಾಗಿಯೇ ಅದೇ ಸಮಯದಲ್ಲಿ ಮನೆಯ ಹೊರಗೆ ಕುಳಿತು ಪುಸ್ತಕ ಓದುತ್ತಿದ್ದೆ. ಅವಳು ತನ್ನ ಕೆಲಸದಲ್ಲಿ ಮಗ್ನಳಾಗಿರುತ್ತಿದ್ದಳು. ನಾನಿಲ್ಲಿ ಅವಳ ಸೌಂದರ್ಯಕ್ಕೆ ಮಾರು ಹೋಗುತ್ತಿದ್ದೆ. ಅವಳ ಜೊತೆ ಒಮ್ಮೆ ಮಾತನಾಡಬೇಕು, ದೂರದ ಬೆಟ್ಟಗಳಿಗೆ ಪ್ರವಾಸ ಹೋಗಬೇಕು ಎಂದು ಮನಸ್ಸಿನಲ್ಲೇ 1000 ಕನಸು ಕಂಡಿದ್ದೆ. ಅವಳಿಗೆ ಈಗ 27 ವರ್ಷ. ನೋಡಲು ಅಚ್ಚುಕಟ್ಟಾಗಿದ್ದರೂ ಮದುವೆಯ ಪ್ರಸ್ತಾಪಗಳು ಬಂದಾಗಲೆಲ್ಲ ಅವಳ ದೇಹದ ತೂಕದ ಬಗ್ಗೆ ಮಾತನಾಡಿ ಕೆಲವರು ನಿರಾಕರಿಸಿದ್ದರು. ಇದರಿಂದ ಅವಳು ತುಂಬಾ ಬೇಸರಗೊಂಡಿದ್ದಳು. ಆದರೆ ನನ್ನ ದೃಷ್ಟಿಯಲ್ಲಿ ಅವಳು ದೇವತೆಯಂತೆ ಕಾಣುತ್ತಿದ್ದಳು. ಆ ದಪ್ಪನೆಯ ರೂಪವೇ ಅವಳಿಗೆ ಒಂದು ಕಳೆ ನೀಡುತ್ತಿತ್ತು. ಈ ವಿಷಯವನ್ನು ಅವಳಿಗೆ ಹೇಳಬೇಕು ಎಂದು ಅದೆಷ್ಟೋ ಬಾರಿ ಎಂದುಕೊಂಡೆ. ಆದರೆ ಅವಳ ತಂದೆ ಅಪ್ಪಟ ಶಿಸ್ತಿನ ಮನುಷ್ಯ, ಮಾಜಿ ಸೈನಿಕರಾಗಿದ್ದ ಅವರನ್ನು ಕಂಡರೆ ನನಗೆ ಎಲ್ಲಿಲ್ಲದ ಭಯ. ಅವರು ಮನೆಯಲ್ಲಿದ್ದಾಗ ಯಾರೂ ಅತ್ತ ಸುಳಿಯುವಂತಿರಲಿಲ್ಲ. ಹೀಗಾಗಿ ನಮ್ಮ ಮಾತುಕತೆ ಬರೀ ಈ ನಮಸ್ಕಾರಕ್ಕೆ ಸೀಮಿತವಾಗಿತ್ತು. ಅವಳು ಒಬ್ಬಂಟಿಯಾಗಿ ಸಿಗುವ ಅವಕಾಶವೇ ಇರಲಿಲ್ಲ. ಎಲ್ಲಿಗೆ ಹೋದರೂ ತನ್ನ ತಂದೆ ಅಥವಾ ತಾಯಿಯ ಜೊತೆಗೆ ಹೋಗುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಆಕಸ್ಮಿಕವಾಗಿ ಒಂದು ಸುಸಂದರ್ಭ ಒದಗಿಬಂತು. ಅವರ ಕುಟುಂಬದ ಹತ್ತಿರದ ಸಂಬಂಧಿಯೊಬ್ಬರ ಮದುವೆ ಬೇರೆ ಊರಿನಲ್ಲಿ ನಿಶ್ಚಯವಾಗಿತ್ತು. ಮೇಘನಾಳಿಗೆ ಆ ಸಮಯದಲ್ಲಿ ಆಫೀಸ್ ಕೆಲಸದ ಒತ್ತಡವಿದ್ದ ಕಾರಣ ಅವಳು ಬರಲು ಸಾಧ್ಯವಿಲ್ಲ ಎಂದು ಖಡಾಖಡಿಯಾಗಿ ಹೇಳಿದ್ದಳು. ಅವಳ ತಂದೆ ಮೊದಲು ಸಿಟ್ಟಾದರೂ ನಂತರ ಕೆಲಸದ ಅನಿವಾರ್ಯತೆ ಕಂಡು ಒಪ್ಪಿಕೊಂಡರು. ನನ್ನ ಅದೃಷ್ಟವೋ ಎಂಬಂತೆ ಹೋಗುವಾಗ ಅವಳ ತಂದೆ ನನ್ನ ಬಳಿ ಬಂದು, ವರುಣ್, ನಾವು 3 ದಿನ ಊರಲ್ಲಿ ಇರಲ್ಲ, ಮನೆ ಮತ್ತು ಮಗಳ ಕಡೆ ಸ್ವಲ್ಪ ಗಮನವಿರಲಿ ಎಂದು ಜವಾಬ್ದಾರಿ ಒಪ್ಪಿಸಿ ಹೋದರು. ಅವರು ಹೋದ ಮೇಲೆ ನನಗೆ ಸ್ವರ್ಗವೇ ಕೈಗೆ ಸಿಕ್ಕಂತಾಯಿತು. ಅವರು ಮದುವೆಗೆ ಹೋಗಲು ಮತ್ತೊಂದು ಕಾರಣವೆಂದರೆ ಮೇಘನಾಳ ಮದುವೆಯ ಬಗ್ಗೆ ಅಲ್ಲಿನ ಹಿರಿಯರ ಜೊತೆ ಚರ್ಚಿಸುವುದಾಗಿತ್ತು. ಜನರೆಲ್ಲ ಅವಳ ತೂಕದ ಬಗ್ಗೆ ಪ್ರಶ್ನೆ ಮಾಡುತ್ತಾರೆಂದು ಅವಳು ಅಲ್ಲಿಗೆ ಹೋಗಲು ಇಷ್ಟಪಟ್ಟಿರಲಿಲ್ಲ. ಅವರು ಹೋದ ಮೇಲೆ ನಾನು ಕೂಡ ಆಫೀಸ್ಗೆ 1 ವಾರ ರಜೆ ಹಾಕಿದೆ. ಹೇಗಾದರೂ ಮಾಡಿ ಅವಳ ಜೊತೆ ಸ್ನೇಹ ಬೆಳೆಸಬೇಕು ಎಂದು ನಿರ್ಧರಿಸಿದೆ. ಮೊದಲ 2 ದಿನ ಅವಳು ಮನೆಯಿಂದ ಹೊರಗೆ ಬರಲೇ ಇಲ್ಲ. ನಾನು ಬಾಗಿಲ ಬಳಿ ಸುಳಿದರೂ ಅವಳು ಕಿಟಕಿಯಿಂದ ನೋಡಿ ಸುಮ್ಮನಾಗುತ್ತಿದ್ದಳು. ಇದು ನನಗೆ ಸ್ವಲ್ಪ ನಿರಾಸೆ ತಂದಿತು. 3ನೇ ದಿನ ಸಂಜೆ ಗುಡುಗು ಸಹಿತ ಮಳೆ ಶುರುವಾಯಿತು. ಅವರ ಮನೆಯಲ್ಲಿ ಪವರ್ ಕಟ್ ಆಗಿತ್ತು. ಅವಳು ಅನಿವಾರ್ಯವಾಗಿ ನನ್ನ ಮನೆಗೆ ಬಂದು ಪವರ್ ಬ್ಯಾಂಕ್ ಇದೆಯಾ ಎಂದು ಕೇಳಿದಳು. ನನಗೆ ಭಯ ಮತ್ತು ಖುಷಿ ಎರಡೂ ಒಟ್ಟಿಗೆ ಆಯಿತು. ನಾನು ಪವರ್ ಬ್ಯಾಂಕ್ ನೀಡುತ್ತಾ ಮಾತು ಶುರು ಮಾಡಿದೆ. ಒಂದು ವೇಳೆ ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡರೆ ಅಥವಾ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡರೆ ಮನೆ ಖಾಲಿ ಮಾಡಬೇಕಾಗುತ್ತದೆ ಎಂಬ ಭಯವೂ ಒಂದು ಕಡೆ ಇತ್ತು. ನನ್ನ ಮುಖದ ಗೊಂದಲ ನೋಡಿ ಅವಳೇ ನಕ್ಕಳು. ಯಾಕೆ ವರುಣ್, ಒಬ್ಬಳೇ ಇದ್ದೀನಿ ಅಂತ ಹೆದರುತ್ತಿದ್ದೀರಾ ಅಥವಾ ಮಾತಾಡೋಕೆ ಭಯನಾ ಎಂದು ಕೇಳಿದಳು. ಅವಳ ನೇರವಾದ ಪ್ರಶ್ನೆಯಿಂದ ನನ್ನ ಅರ್ಧ ಭಯ ಮಾಯವಾಯಿತು. ಇಲ್ಲ ಮೇಘನಾ, ನೀವು ಸದಾ ಗಂಭೀರವಾಗಿ ಇರ್ತೀರಾ ಅಲ್ವಾ, ಅದಕ್ಕೆ ಮಾತಾಡೋಕೆ ಸ್ವಲ್ಪ ಹಿಂಜರಿಕೆಯೇ ಎಂದೆ. ಆಗ ಅವಳು, ನನಗೆ ಗೊತ್ತು, ನೀನು ಪ್ರತಿದಿನ ಸಂಜೆ ಪುಸ್ತಕ ಹಿಡಿದು ನನ್ನನ್ನೇ ನೋಡ್ತಾ ಇರ್ತೀಯಾ ಅಂತ. ನಾನೇನು ಅಷ್ಟು ಕೆಟ್ಟದಾಗಿ ಕಾಣಿಸ್ತೀನಾ ಎಂದು ಕೇಳಿದಳು. ನಾನು ತಕ್ಷಣ, ಇಲ್ಲವೇ ಇಲ್ಲ, ನೀವು ತುಂಬಾ ಸುಂದರವಾಗಿದ್ದೀರಿ. ಈ ಸಮಾಜದ ದೃಷ್ಟಿ ಸರಿ ಇಲ್ಲ ಅಷ್ಟೇಯೇ ಎಂದು ಅಪ್ಪಿತಪ್ಪಿ ನನ್ನ ಮನಸ್ಸಿನ ಮಾತನ್ನು ಹೇಳಿಬಿಟ್ಟೆ. ಅದನ್ನು ಕೇಳಿ ಅವಳ ಕಣ್ಣಲ್ಲಿ ಒಂದು ಸಣ್ಣ ಮಿಂಚು ಮೂಡಿತು. ಅವಳು ತನ್ನ ಮನಸ್ಸಿನ ನೋವನ್ನು ಬಿಚ್ಚಿಟ್ಟಳು. ನೋಡಲು ದಪ್ಪಗಿದ್ದೀಯಾ ಎಂದು ಎಲ್ಲರೂ ತಿರಸ್ಕಾರ ಮಾಡಿದಾಗ ನನ್ನ ಮೇಲೆ ನನಗೆ ಅಸಹ್ಯ ಹುಟ್ಟಿತು. ಅದಕ್ಕೆ ದಣಿವಿಲ್ಲದೆ ವ್ಯಾಯಾಮ ಮಾಡ್ತಿದ್ದೆಯೇ ಎಂದಳು. ಆಗ ನಾನು ಅವಳ ಕೈ ಹಿಡಿದು, ಯಾರು ಏನೇ ಹೇಳಲಿ, ನೀವು ನನ್ನ ಪಾಲಿನ ದಂತದ ಗೊಂಬೆ. ಸೌಂದರ್ಯ ಇರೋದು ಮನಸ್ಸಿನಲ್ಲಿ ಮತ್ತು ನಮ್ಮನ್ನು ಪ್ರೀತಿಸುವವರ ಕಣ್ಣಿನಲ್ಲಿ ಎಂದೆ. ಈ ಮಾತು ಅವಳ ಹೃದಯಕ್ಕೆ ತಾಕಿತು. ಅವಳು ಭಾವಪರವಶಳಾಗಿ ನನ್ನನ್ನು ತಬ್ಬಿಕೊಂಡಳು. ತನ್ನ ಕಟ್ಟುನಿಟ್ಟಿನ ತಂದೆಯ ಭಯದಿಂದಾಗಿ ಯಾರೊಂದಿಗೂ ಆಪ್ತವಾಗಿ ಇರಲು ಸಾಧ್ಯವಾಗದ ಅವಳಿಗೆ ನನ್ನಲ್ಲಿ ಒಬ್ಬ ಆಪ್ತ ಗೆಳೆಯ ಕಂಡಿದ್ದ.
ಮುಂದಿನ 4 ದಿನಗಳು ನಮಗೆ ಕನಸಿನಂತಿದ್ದವು. ನಾವಿಬ್ಬರೂ ಹತ್ತಿರದ ಪಾರ್ಕ್ಗೆ ಶಾಪಿಂಗ್ಗೆ ಹೋದೆವು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ನಾವು ಮುಕ್ತವಾಗಿ ಸಮಯ ಕಳೆದೆವು. ಅವಳು ಅಡುಗೆ ಮಾಡುತ್ತಿದ್ದರೆ ನಾನು ಸಹಾಯ ಮಾಡುತ್ತಿದ್ದೆ. ಒಂದು ದಿನ ನಾನು ಅವಳನ್ನು ನಗರದ ಒಂದು ಸೈಲೆಂಟ್ ಕೆಫೆಗೆ ಕರೆದುಕೊಂಡು ಹೋದೆ. ಅಲ್ಲಿನ ಸಂಗೀತ ಮತ್ತು ಏಕಾಂತ ನಮ್ಮನ್ನು ಇನ್ನೂ ಹತ್ತಿರ ತಂದಿತು. ಬೈಕ್ನಲ್ಲಿ ಅವಳನ್ನು ಕರೆದುಕೊಂಡು ಹೋಗುವಾಗ ಅವಳು ನನ್ನ ಹೆಗಲ ಮೇಲೆ ತಲೆ ಇಟ್ಟು ಕುಳಿತಾಗ ಉಂಟಾದ ಆ ಸಂಚಲನ ವರ್ಣನಾತೀತ. 5:27:64 ನಾವು ಒಂದು ಹಳೆಯ ಚಿತ್ರಮಂದಿರಕ್ಕೆ ಸಿನಿಮಾ ನೋಡಲು ಹೋದೆವು. ಅಲ್ಲಿ ಜನ ತೀರಾ ಕಡಿಮೆ ಇದ್ದರು. ಸಿನಿಮಾ ನೋಡುವ ನೆಪದಲ್ಲಿ ನಾವು ಒಬ್ಬರಿಗೊಬ್ಬರು ಮನಸ್ಸಿನ ಭಾವನೆಗಳನ್ನು ವಿನಿಮಯ ಮಾಡಿಕೊಂಡೆವು. ಅವಳು ನನಗೆ ಸಣ್ಣದೊಂದು ಮುತ್ತು ನೀಡಿದಾಗ ಜಗತ್ತನ್ನೇ ಗೆದ್ದ ಅನುಭವವಾಯಿತು. ಸಿನಿಮಾ ಮುಗಿಸಿ ಹೊರಬರುವಾಗ ಅವಳ ಮುಖದಲ್ಲಿ ಎಲ್ಲಿಲ್ಲದ ಸಂತೋಷವಿತ್ತು. ವರುಣ್, ಜೀವನದಲ್ಲಿ ಮೊದಲ ಬಾರಿ ನಾನು ನನ್ನನ್ನು ಪ್ರೀತಿಸುತ್ತಿದ್ದೇನೆ. ಇದಕ್ಕೆ ನೀನೇ ಕಾರಣ ಎಂದು ಅವಳು ಧನ್ಯವಾದ ಹೇಳಿದಳು. ಮನೆಗೆ ಬಂದ ಮೇಲೆ ಅವಳು ಸ್ವಲ್ಪ ಸಪ್ಪೆಯಾದಳು. ನಾಳೆ ಮನೆಯವರು ಬರ್ತಾರೆ ಮತ್ತೆ ನಾನು ಅದೇ 4 ಗೋಡೆಗಳ ನಡುವೆ ಬಂದಿಯಾಗಬೇಕು ಎಂದು ಬೇಸರ ವ್ಯಕ್ತಪಡಿಸಿದಳು. ಆಗ ನಾನು ಅವಳಿಗೆ ಒಂದು ಆತ್ಮವಿಶ್ವಾಸ ನೀಡುವ ಉಪಾಯ ಹೇಳಿದೆ. ಮೇಘನಾ, ದೈಹಿಕ ವ್ಯಾಯಾಮದ ಜೊತೆಗೆ ಮಾನಸಿಕ ಸ್ಥೈರ್ಯ ಹೆಚ್ಚಿಸುವ ಯೋಗ ಮತ್ತು ಧ್ಯಾನ ಮಾಡೋಣ. ಇದು ನಿನ್ನನ್ನು ಒಳಗಿನಿಂದ ಗಟ್ಟಿಗೊಳಿಸುತ್ತದೆ ಎಂದು ಹೇಳಿ ಅವಳಿಗೆ ಕೆಲವು ಪ್ರಾಣಾಯಾಮಗಳನ್ನು ಕಲಿಸಿಕೊಟ್ಟೆ. ಆ ಪ್ರಕ್ರಿಯೆಯಲ್ಲಿ ನಮ್ಮಿಬ್ಬರ ಏಕಾಂತದ ಕ್ಷಣಗಳು ಇನ್ನೂ ಅರ್ಥಪೂರ್ಣವಾದವು. ದಿನಗಳು ಉರುಳಿದವು. ನಮ್ಮ ಈ ಗುಪ್ತ ಸ್ನೇಹ ಬೆಳೆದು ಪ್ರೀತಿಯಾಗಿ ಮಾರ್ಪಟ್ಟಿತು. ಅವಳ ತಂದೆ ಮರಳಿದ ನಂತರವೂ ನಾವು ಸಂದೇಶಗಳ ಮೂಲಕ ಸಂಪರ್ಕದಲ್ಲಿದ್ದೆವು. ಕೊನೆಗೆ ಧೈರ್ಯ ಮಾಡಿ ನಾನು ನನ್ನ ಪೋಷಕರನ್ನು ಅವಳ ಮನೆಗೆ ಕರೆದುಕೊಂಡು ಹೋದೆ. ಅವಳ ತಂದೆಯ ಶಿಸ್ತಿನ ನಡುವೆಯೂ ನನ್ನ ಪ್ರಾಮಾಣಿಕ ಪ್ರೀತಿಗೆ ಜಯ ಸಿಕ್ಕಿತು. ಇಂದು ನಾವಿಬ್ಬರೂ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದೇವೆ. ಅವಳು ಈಗಲೂ ದಪ್ಪಗಿದ್ದಾಳೆ, ಆದರೆ ಈಗ ಅವಳಿಗೆ ಅದರ ಬಗ್ಗೆ ಅಸಹ್ಯವಿಲ್ಲ, ಹೆಮ್ಮೆಯಿದೆ. ಗೆಳೆಯರೇ, ಪ್ರೀತಿ ಎಂಬುದು ಮನುಷ್ಯನ ದೈಹಿಕ ರೂಪವನ್ನು ಮೀರಿ ನಿಲ್ಲುವಂಥದ್ದು. ಈ ಕಥೆಯು ಕೇವಲ ಒಂದು ಕಲ್ಪನೆಯಾಗಿದ್ದರೂ ಜೀವನದಲ್ಲಿ ನಾವು ರೂಪಕ್ಕಿಂತ ಗುಣಕ್ಕೆ ಆದ್ಯತೆ ನೀಡಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಸಮಾಜದಲ್ಲಿ ಎಲ್ಲವನ್ನೂ ವಿಕೃತವಾಗಿ ನೋಡದೆ ನೈತಿಕವಾಗಿ ಬದುಕುವುದರಲ್ಲಿ ನಿಜವಾದ ಅರ್ಥವಿದೆ. ಈ ಕತೆ ನಿಮಗೇನಾದರೂ ಸ್ಫೂರ್ತಿ ನೀಡಿದ್ದರೆ ಅಥವಾ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.